ಒಂದು ಸತಿ ಅಲ್ಲ 10 ಸತಿ ಯೋಚನೆ ಮಾಡಿ, 10 ಸತಿ ಅಲ್ಲ ಸ್ವಾಮಿ 100 ಸತಿ ಯೋಚನೆ ಮಾಡಿ. ಅಟ್ಲೀಸ್ಟ್ ಒಂದು 2 ದಿನ ಟೈಮ್ ತೊಗೋಬೋದಾಯ್ತಲ್ಲ ಸನ್ಮಾನ ಮಾಡೋಕ್ಕೆ. ಅವ್ರೇನು ಅರ್ಜೆಂಟಾಗಿದ್ರು ಪ್ಲೇಯರ್ಸು, ನನಗೆ ಇವತ್ತೇ ಮಾಡಿಬಿಡಿ ಅಂತ. ನೀವೇನೇ ಮಾಡಿ ಆದಷ್ಟು ಓಪನ್ ಫೀಲ್ಡಲ್ಲಿ ಮಾಡಿ. ಇವಾಗ ಪ್ಲೇಯರ್ಸ್ಗಳ್ದು ತಪ್ಪಿಲ್ಲ, ಇವ್ರು ಕರೆದವ್ರೆ ಬಂದವರು, ಅವರು ಪ್ಲೇಯರ್ಸ್ಗಳ್ದೇನೂ ತಪ್ಪಿಲ್ಲ, ಅಭಿಮಾನಿಗಳದ್ದು ತಪ್ಪಿಲ್ಲ. ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ. ಸುಮ್ಮನೆ ನೀವು ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಆರ್ಡ್ರ್ಗಳು ಮಾಡೋದಲ್ಲ. ಕೂತ್ಕೊಂಡು ಆ ಮಕ್ಕಳಿಗೂ ಹೇಳಿ, ನಮ್ಮ ಹತ್ರನೂ ಒಂದು ಒಪಿನಿಯನ್ ತಗೊಳ್ಳಿ. ಯಾವುದಕ್ಕೂ ಯಾವ ಒಪಿನಿಯನ್ನು ತಗೊಳಲ್ಲ, ಏನೂ ಇಲ್ಲ. ಇವ್ರು ಏನು ಮಾಡಿದ್ರಲ್ಲ, ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲ, ಅವ್ರದ್ದು ಟೋಟಲ್ ತಪ್ಪು ರೀ. ಇವ್ರು ಏನು ಇನ್ನೊಂದು 2-3 ವರ್ಷ ಇರ್ತಾರೆ, ಹೋಯ್ತಾರೆ ಅವ್ರ ಕತೆ. ಸರ್ ನಾವು 18 ವರ್ಷದಿಂದ ಕಾಯ್ತಾ ಇದ್ವಿ, ಕಪ್ ಗೆಲ್ಲುತ್ತೆ. ಎಷ್ಟು ಜನ ಯಾವ್ಯಾವ ರೀತಿ ಕಿಂಡಲ್ಗಳು ಮಾಡೋರು ನಮ್ಮ ಟೀಮ್ನ. ನಮ್ಮ ಸ್ಟಾರ್ ನೋಡಬೇಕು, ನನ್ನ ಪ್ಲೇಯರ್ ನೋಡಬೇಕು, ಅದೊಂದು ಖುಷಿ ಇದ್ದೇ ಇರುತ್ತಲ್ಲ. ನಮ್ಮ ಟೀಮ್ ಗೆಲ್ತಲ್ಲ ಅನ್ನೋ ಖುಷಿನ ಹಂಚ್ಕೊಳಕ್ಕೆ ಹೋಗಿ ಅವರು ಎಡವಟ್ಟು ಮಾಡ್ಕೊಂಡ್ರು. 100% ಹೇಳ್ತೀನಿ, ಸರ್ಕಾರದ ಹೊಣೆ ಖಂಡಿತ ತಪ್ಪು ರೀ. ನಮಗೂ ಹೇಳ್ತಿರೋದಷ್ಟು ನೋವಾಗಿದೆ. ಆ RCBದು ಒಂದು ಸಂತೋಷ, ಆ ಎಸೆನ್ಸು ನಮ್ಮಿಂದ ಎಲ್ಲೋ ಕಣ್ಮರೆಯಾಗಿ ಹೋಗ್ಬಿಟ್ಟಿದೆ. ಒಂದು ಕಾರ್ ಮೋಡದ ಥರ ಮುಚ್ಚೋಗ್ಬಿಟ್ಟಿದೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣಗಳು ಅಂದರೆ ನೂರಾರು ಇರ್ಬೋದು. ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಪೂರ್ವ ನಿಯೋಜಿತವಾದಂಥ ಪೂರ್ವ ಸಿದ್ಧತೆ ಇಲ್ದಿರ ತತ್ಕ್ಷಣ ಇವಾಗ ಓವರ್ ನೈಟಲ್ಲೇ ಎಲ್ಲ ಮಾಡೋಕ್ಕೆ ಹೋದರೆ ಯಾವ ಕಾರ್ಯಕ್ರಮ ತಾನೇ ಯಶಸ್ವಿ ಆಗುತ್ತೆ ಹೇಳಿ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಗುರುಗಳು ನಮ್ಮ ಪಾಠಗಳು ಕೊಡ್ತಾಯಿದ್ರು. ವಿಶ್ವೇಶ್ವರಯ್ಯನವರು ಒಂದು ಚಿಕ್ಕ ಭಾಷಣ ಮಾಡಬೇಕಾದ್ರೂ ಕೂಡ ರಾತ್ರಿ ಎಲ್ಲ ಕೂತ್ಕೊಂಡು ಪೂರ್ವ ಸಿದ್ಧತೆ ಮಾಡಿ ಆಮೇಲೆ ಮಾಡ್ತಾಯಿದ್ರಂತೆ. ಆದರೆ ಇವತ್ತೇನಾಗಿದೆ ಅಂದರೆ, ನಮ್ಮ ಮುಖ್ಯಮಂತ್ರಿಗಳು ಯಾರ್ಯಾರಿದ್ದಾರೋ ಇಂಥವ್ರ ಹೆಸರು, ಅದು ಕನ್ಸರ್ನ್ ಯಾರ್ಯಾರು ಇದ್ದಾರೋ ಎಲ್ಲರೂ ಒಂಥರ ಇದಕ್ಕೆ ಹೊಣೆಗಾರರೇ ಆಗ್ತಾರೆ. ನಮ್ಮ ಸ್ಟೂಡೆಂಟ್ಸು ಇವಾಗ ಇದ್ದಾರಲ್ಲ, ಆ ಸ್ಟೂಡೆಂಟ್ಸು ಏನು ಅಂಥ ಅವರು ಮೆಚೂರ್ಡ್ ಮೈಂಡ್ ಅವ್ರು ಯಾರೂ ಇಲ್ಲ ಸರ್. ಅಲ್ಲಿ ಏನಂದರೆ, ಆ ಟೀಚರ್ಸ್ ಆದವರು ಸ್ವಲ್ಪ ಮಕ್ಕಳಿಗೆ ವಿಶೇಷವಾಗಿ ಹೇಳ್ಕೊಡ್ಬೇಕು. ನೋಡಪ್ಪ, ಈ ಥರ ಕಾರ್ಯಕ್ರಮಗಳಾದಾಗ ನಾವು ಹೆಂಗಿರಬೇಕು, ಯಾವಾಗ ಹೋಗಬೇಕು. ತಂದೆ ತಾಯಿಗೆ ಎಷ್ಟೋ ಜನ ಇನ್ಫಾರ್ಮೇ ಮಾಡಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಈ ಹೋಗಿರೋವಂಥದ್ದು. ಶಾಲಾ ಕಾಲೇಜುಗಳಿಗೂ ಕೆಲವು ಕಡೆ ಬೇಗನೂ ಬಿಟ್ಟಿದ್ದಾರಂತೆ. ಏನೋ ನೂರಾರು ಕಾರಣಗಳಿರ್ಬೋದು ಸರ್. ಏನಂದರೆ, ನಮಗೆ ತುಂಬ ಈ ಒಂದು ಬೆಂಗಳೂರಿಯನ್ಸ್ಗೆ, ನಾವು ಹುಟ್ಟಿದ್ದು ಬೆಂಗಳೂರಲ್ಲಿ, ಬೆಳೆದಿದ್ದು ಎಲ್ಲ ಮೈಸೂರು ಕಡೆ. ಆದರೆ ಎಲ್ಲ ಕಡೆ ಕರ್ನಾಟಕದ ಪ್ರತಿಯೊಂದು ಮೂಲೆಯಿಂದ ಕೂಡ ಆಕ್ರಂದನ ಕೇಳಿ ಬರ್ತಾ ಇದೆ ಹೊರತು ನಾವೆಲ್ಲೂ ಸಂತೋಷ ಪಡ್ತಾ ಇಲ್ಲ. ಆ ಸಂತೋಷ ಅನ್ನೋದು ನಮ್ಗೆ ಅವತ್ತು ಸಾಯಂಕಾಲ ನೋಡೋಷ್ಟೊತ್ತಿಗೆ 5:15 ಗಂಟೆಯಲ್ಲಿ ನಮ್ಮ ಮೈಂಡೇ ಒಂಥರ ಬ್ಲ್ಯಾಕ್ ಆದಂಗೆ ಆಗೋಯ್ತು. ತುಂಬ ನೋವಾಗಿದೆ. ಇನ್ಮೇಲೆ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ನೀವೇನೇ ಮಾಡಿ ಆದಷ್ಟು ಓಪನ್ ಫೀಲ್ಡಲ್ಲಿ ಮಾಡಿ. ಆದಷ್ಟು ಸ್ವಲ್ಪ ವಿಶಾಲವಾದಂಥ ಜಾಗ ಇರಬೇಕು. ಏನಕ್ಕೆ ಇಲ್ಲಿ ಗೇಟುಗಳು ಅವು ಇವು ಎಲ್ಲ ಹಾಕ್ಬಿಟ್ಟಿದ್ದೀರಾ. 1 ಗೇಟು 2 ಗೇಟ್ ಬಿಚ್ಚಿಬಿಟ್ರೆ ಆಗೋಯ್ತಾ? ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಬೇಕು. ಏನೊಂದು ಮೆಟ್ರೋಲ್ಲೇ 7 ಲಕ್ಷ ಜನ ಓಡಾಡಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಸಿಕ್ಕಿದೆ. ಅಂದರೆ ಎಷ್ಟು ಜನ ಬರ್ಬೋದು ಅಂತ ಇವ್ರಿಗೆ ಮೊದಲೇ ಇತ್ತು. ಬಸ್ಸುಗಳಲ್ಲಿ ಎಷ್ಟು ಜನ ಬಂದಿದ್ದಾರೆ, ಏನು ಅಲ್ಲಿ ಇರೋರೆಲ್ಲ ಯಂಗ್ಸ್ಟರ್ಸೇ ಸರ್. ನಾನು ನೋಡ್ದಂಗೆ ಪ್ರತಿಯೊಬ್ಬ ಅಲ್ಲಿ ಸಾವಿಗೀಡಾದವರು ಒಬ್ಬರೋ ಇಬ್ಬರೇ ಬಿಟ್ಟುಬಿಟ್ರೆ ಎಲ್ಲ ಯಂಗ್ಸ್ಟರ್ಸೇ ಇದ್ದಾರೆ. ತುಂಬ ಆ ಮನೆಗಳಲ್ಲಿ ಎಂಥ ನೋವಾಗಿದೆ ಅಂದರೆ, ಬಹುಶಃ ಇವ್ರು ಯಾರಿಗೂ ಮನಸ್ಸು ಕೂಡ ನಿಲ್ಕದಂಥ ವಿಷಯ. ಏನಕ್ಕಂದ್ರೆ ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ಒಂದಿನ ನಮ್ಮ ಮಗ ಬಂದಿಲ್ಲ ಒದ್ದಾಡ್ಬಿಡ್ತೀವಿ ನಾವು. ದಯವಿಟ್ಟು ನಿಮ್ಮನ್ನು ಕೇಳ್ಕೊಳೋದೇನು ಅಂದರೆ, ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ. ಸುಮ್ಮನೆ ನೀವು ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಆರ್ಡ್ರ್ಗಳು ಮಾಡೋದಲ್ಲ. ಅರ್ಥ ಆಗ್ತಿದೆಯಲ್ವ? ದಯವಿಟ್ಟು ಇದಕ್ಕೆ ಯಾರ್ಯಾರು ಕನ್ಸರ್ನ್ ಇದ್ದಾರೋ ಅವರೆಲ್ಲರೂ ಹೊಣೆದಾರರಾಗ್ತಾರೆ. ಅವರೆಲ್ಲ ಇನ್ನು ಮುಂದೆ ಯಾವತ್ತು ಬೆಂಗಳೂರಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ನಡೀದಿರಂಗೆ ಮುನ್ನೆಚ್ಚರಿಕೆ ವಹಿಸಿ, 1 ಸತಿ ಅಲ್ಲ 10 ಸತಿ ಯೋಚನೆ ಮಾಡಿ, 10 ಸತಿ ಅಲ್ಲ ಸ್ವಾಮಿ 100 ಸತಿ ಯೋಚನೆ ಮಾಡಿ. ಇವಾಗ ಸಾವಿಗೀಡಾಗಿರೋಂಥ ಮನೆಗಳಲ್ಲಿ ಇವ್ರು ಹೋಗಿ ಏನೋ ಒಂದು ವಿಸಿಟ್ ಕೊಟ್ಬಿಟ್ಟು ಏನೋ ಸಾಂತ್ವನ ಹೇಳ್ಬಿಟ್ಟು ಬಂದರೆ ನಮಗೇನು ಸಿಕ್ಕಲ್ಲ. ನಮಗೆ ನನ್ನ ಸ್ನೇಹಿತರ ಕಡೆಯವರು ಕೆಲವರು ಒಂದು ಫಂಕ್ಷನ್ ಇತ್ತು, ಸರ್ ಇವತ್ತು ನಾವು ಬಂದಿಲ್ಲ. ಏನಕ್ಕೆ ಅಂದರೆ ಮಡಿಕೇರಿಯಲ್ಲಿ ನಮ್ಗೆ ತುಂಬ ಬೇಕಾದವರು ಒಬ್ಬರು ಈ ಥರ RCBಯಲ್ಲಿ ಹೋಗ್ಬಿಟ್ರು ಅಂದರು. ಅಯ್ಯೋ, ಅಲ್ಲಿ ನೋಡೋಕ್ಕಾಗ್ತಾಯಿಲ್ಲ ಸರ್ ಆ ದೃಶ್ಯಗಳನ್ನೆಲ್ಲ. ತುಂಬ ಮನಸ್ಸಿಗೆ ಹೃದಯ ತಟ್ಟೋವಂಥ ವಿಷಯಗಳಾಗಿ ನಮಗೆ ಮಾರ್ಪಾಡಾಗಿಬಿಟ್ಟಿದೆ. ನಾನು ಕೇಳ್ಕೊಳೋದು ಇಷ್ಟೇ, ಪ್ರತಿಯೊಬ್ಬರು ಕೂಡ ಇನ್ಮೇಲೆ ಏನಾನ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಟೀಚರ್ಸ್ನೂ ಕರೀರಿ, ಲೆಕ್ಚರರ್ಸ್ನ ಕರೀರಿ. ಕೂತ್ಕೊಂಡು ಅಲ್ಲಿ ಭಾಷಣಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇವರೆಲ್ಲ ಕೂತ್ಕೊಂಡು ಆ ಮಕ್ಕಳಿಗೂ ಹೇಳಿ, ನಮ್ಮ ಹತ್ರನೂ ಒಂದು ಒಪಿನಿಯನ್ ತಗೊಳ್ಳಿ. ಯಾವುದಕ್ಕೂ ಯಾವ ಒಪಿನಿಯನ್ನು ತಗೊಳಲ್ಲ, ಏನೂ ಇಲ್ಲ. ಅಲ್ಲ ಸ್ವಾಮಿ, ಅಷ್ಟು ಜಾಗದಲ್ಲಿ ನ್ಯಾಯವಾಗಿ ಒಂದು 10 ಆಂಬುಲೆನ್ಸ್ ಇಲ್ಲ ಅಂತಾರೆ ಜನ. ಒಂದು ಆಂಬುಲೆನ್ಸ್ ಇದು ಮಾಡೋಂಗಿಲ್ವಾ? ಡಾಕ್ಟ್ರುಗಳನ್ನ ಇದು ಮಾಡ್ಕೊಳಕ್ಕಾಗಲ್ವಾ? ನೋಡಿ, ಇವ್ರು ಏನೇ ಮಾಡಿದ್ರು ಕೂಡ ಇನ್ಮೇಲೆ ಆದಷ್ಟು ಓಪನ್
ಸಾವಿರಾರು ಜನ ಒಳಗಡೆ ಲಕ್ಷಾಂತರ ಜನ ಬಂದು ಸೇರೋವಂಥ ಹತ್ರ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಬರೀ ಪೊಲೀಸ್ ಅಧಿಕಾರಿಗಳ ಮೇಲೆ ಇವ್ರು ಯಾವುದೋ ಹೊಣೆ ಹೊರಿಸ್ಬಿಟ್ಟು ಅವ್ರನ್ನ ಅಮಾನತು ಮಾಡಿಬಿಟ್ರೆ ಖಂಡಿತ ಇದು ಧರ್ಮ ಅಲ್ಲ. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಮಹಾದೇವ್ ಅಂತ ಹೇಳಿ, ನಾವು ಚಾಮರಾಜಪೇಟೆಯವರು. ಏನಂದರೆ ಇದರಲ್ಲಿ ಇವರು ಪಿಕಾಷನ್ ತಗೊಳ್ಳಿಲ್ಲ, ಅಂದರೆ ಫಂಕ್ಷನ್ನು ನಡೆಸ್ತೀವಿ ಅನ್ನೋದನ್ನು ಕಾನೂನಾತ್ಮಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಪರ್ಮಿಷನ್ ತೊಗೊಳ್ಬೇಕಾಯಿತು. ತೊಗೊಂಡು ಅವ್ರಿಗೆ ಏನು ಪಿಕಾಷನ್ ತೊಗೊಳ್ಬೇಕು ಅಂತ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆ ನಂತರ ಕಾರ್ಯಕ್ರಮ ನಡೆಸಬೇಕಾಗಿತ್ತು. ಒಂದೇ ದಿನ ಯಾವುದೇ ತಯಾರಿ ಇಲ್ಲದೆ ಮಾಡಿದ್ದಂಥ ಫಂಕ್ಷನ್ ಇದು. ಸೊ ಇದರಿಂದ ಈ ರೀತಿ ಅನಾಹುತ ಆಗೋದಕ್ಕೆ ಕಾರಣ ಆಯಿತು. ಎರಡನೇ ಪಾಯಿಂಟ್ ಏನಂದರೆ, ಈಗ ದಿಢೀರಂತ 5 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಇದು ಅಮಾನತ್ ಮಾಡಿದ್ದಾರೆ. ಅದು ಕೂಡ ಭಾಳ ತಪ್ಪು. ಯಾಕೆಂದರೆ ಅವರು ಅಫಿಷಿಯಲಿ ಇರೋವಂಥವ್ರು ಲೈಫ್ ಲಾಂಗು ಅವರು ಸರ್ವಿಸ್ ಮಾಡೋವಂಥ ವ್ಯಕ್ತಿಗಳು ಆನೆಸ್ಟಾಗಿ ಮಾಡ್ತಾರೆ. ಆದರೆ ಇವರು 6 ವರ್ಷ ಇರ್ತಾರೆ, ನೆಕ್ಸ್ಟ್ ಇನ್ಯಾರೋ ಬರ್ತಾರೆ. ಈ ರೀತಿ ಮಾಡೋದು ಅವ್ರ ಮೇಲೆ, ಇವ್ರು ಮಾಡಿರೋ ಮೇಕೆ ತಿಂದು ಕೋತಿ ಬಾಯಿಗೆ ಒರೆಸ್ತಲ್ಲ, ಆ ರೀತಿ ಕೆಲಸ ಮಾಡಿದ್ದಾರೆ ಇವರು. ಹಂಗಾಗಿ ಇವ್ರು ಮಾಡಿರೋದು ಕೆಲಸ 100ಕ್ಕೆ 100 ತಪ್ಪು ಅಂತ ನಾವು ಹೇಳ್ತೀವಿ. ಯಾವ ರೀತಿ ಮಾಡ್ಬೋದು ಇದನ್ನು ಒಂದು ವಾರ ಅಥವಾ 15 ದಿವಸ ಮುಂದೂಡಿಬೋದಾಯಿತು. ಜೊತೆಗೆ ಪರ್ಮಿಷನ್ ತೊಗೊಳ್ಬೇಕಾಗಿತ್ತು, ಕಾನೂನಾತ್ಮಕವಾಗಿ ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ತೊಗೊಂಡಿದ್ದಿದ್ರೆ ಇಂಥ ಅವಘಡಗಳು ನಡೀತಿರ್ಲಿಲ್ಲ. ಇವತ್ತು 12 ಜನ 11 ಜನನ 12 ಜನನ ತೀರ್ಕೊಂಡ್ರು. ಅದಕ್ಕೆ ಮೂಲ ಕಾರಣ ಯಾರಂದರೆ ಈ ಪಕ್ಷದವರಂತಲೇ ನಾವು ನೇರವಾಗಿ ಹೇಳ್ಬೋದು. ಅದ್ರ ಜೊತೆಗೆ ಇವ್ರದ್ದು ತಪ್ಪಿದೆ, ಜನಗಳದ್ದು ಇಲ್ಲ ಅಂತ ಹೇಳಲ್ಲ. ಆದ ಜನಗಳು ಯಥೇಚ್ಛವಾಗಿ ಈಗ ಒಂದು ಮದುವೆ ಫಂಕ್ಷನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ಲು 300 ಜನ ಹಿಡಿಯೋಂಥ ಚೌಟ್ರಿಗೆ ನಾವು 3000 ಜನನ ಆಹ್ವಾನ ಮಾಡಿಬಿಟ್ರೆ ಅಟ್ ಎ ಟೈಮ್ಗೆ 3000 ಜನ ಬಂದರೆ ಹೇಗೆ ನಿಭಾಯಿಸೋಕ್ಕೆ ಸಾಧ್ಯ? ಜನನೂ ಕೂಡ ಒಂಥರ ಅದು ಹೌದೌದು, RCB ಸಂಬಂಧಪಟ್ಟ ತುಂಬ ಹುಚ್ಚು ಕ್ರೇಜಿ ಇದೆ. ಕ್ರೇಜಿ ಈಗಿನ ಯಂಗರ್ ಜನ್ರೇಷನ್ ಅವ್ರಿಗೆ ಸಿನಿಮಾ ಹೌದೌದು ಇದ್ದೇ ಇರುತ್ತೆ. ಜನರದ್ದು ಸರಿ ಅಂತೀರ ತಪ್ಪ ಅಂದ್ರೆ ಅಷ್ಟೊಂದು ತಮ್ಮ ಸರ್ 50-50 ಸರ್ಕಾರದ್ದು 50% ಇದೆ, ಜನಗಳದ್ದು 50% ಇದೆ. ಎರಡೂ ಅದು 2 ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ, ಆ ರೀತಿ ಇದಾಗಿದೆ. ಇಲ್ಲ ಅಂತ ನಾವು ಹೇಳೋದಿಲ್ಲ. 5 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದು ಭಾಳ ತಪ್ಪು. ಅದು ಮಾಡಕೂಡ್ದಿತ್ತು, ಅದು ಮಾಡಬಾರ್ದು. ಈಗಲೂ ಅವ್ರನ್ನ ಅದ್ರ ಬಗೆಗೆ ಗಮನ ಹರಿಸಿ ಕಾನೂನಾತ್ಮಕವಾಗಿ ಅವ್ರದ್ದು ತಪ್ಪಿಲ್ಲ ಅಂತೇಳಿ ಅವ್ರನ್ನ ಮತ್ತೆ ಇದು ಮಾಡಿಕೊಂಡು ಮುಂದುವರಿಸೋದು ಅವ್ರನ್ನ ಜಾಬ್ನಲ್ಲಿ ಒಳ್ಳೆಯದು. ಇವರು ತಪ್ಪನ್ನು ಮುಚ್ಚಾಕೊಳ್ಳೋಕ್ಕೋಸ್ಕರ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದು ಸರಿ ಇಲ್ಲ. ಅದು ಜನಗಳು ಕೂಡ ಆದಷ್ಟು ಬೇಕಾದಷ್ಟು ಜನ ಖಂಡಿಸಿದ್ದಾರೆ. ಯಾಕೆಂದರೆ ನಾವು ಫೇಸ್ಬುಕ್ಕಲ್ಲೆಲ್ಲ ನೋಡ್ತೀವಲ್ಲ, ಈ ವಿಷಯದಲ್ಲಿ ಜನಗಳು ಕೂಡ ಖಂಡಿಸಿದ್ದಾರೆ. ಇಷ್ಟು ಮಾತ್ರ ಹೇಳಿ ನಾವು ನಮ್ಮ ಮಾತು ಮುಗಿಸ್ತೀವಿ ಸರ್. ಸುರೇಶ್ ಅಂತ. ನಿಮ್ಮ ಊರು ಹೆಸರು ಹೇಳಿ ಸರ್. ಬೆಂಗಳೂರು. ಇಲ್ಲ, ಸರ್ಕಾರದ ತಪ್ಪಿದು. ಅಟ್ಲೀಸ್ಟ್ 1-2 ದಿನ ಟೈಮ್ ತೊಗೋಬೋದಾಯ್ತಲ್ಲ ಸನ್ಮಾನ ಮಾಡೋಕ್ಕೆ. ಅವ್ರೇನು ಅರ್ಜೆಂಟಾಗಿದ್ರು ಪ್ಲೇಯರ್ಸು, ನನಗೆ ಇವತ್ತೇ ಮಾಡಿಬಿಡಿ ಅಂತ. 18 ವರ್ಷದಿಂದ ನಾವು ಕಾಯ್ತಾ ಇದ್ದೀವಲ್ಲ ಕಪ್ಗೆ. ಆ ಖುಷಿನೇ ಇನ್ನೊಂದು 2 ದಿನ ಲೇಟಾಗಿ ಅನುಭವಿಸ್ಬೋದಾಯ್ತದಲ್ಲ. ಪಾಪ ಅವ್ರ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಿರಲ್ಲ. ಈಗ ಅಭಿಮಾನಿಗಳು ಇವಾಗ ಪ್ಲೇಯರ್ಸ್ಗಳ್ದು ತಪ್ಪಿಲ್ಲ, ಇವ್ರು ಕರೆದವರೇ ಬಂದವರು. ಪ್ಲೇಯರ್ಸ್ಗಳ್ದೇನೂ ತಪ್ಪಿಲ್ಲ, ಅಭಿಮಾನಿಗಳದ್ದು ತಪ್ಪಿಲ್ಲ. ಇವ್ರು ಏನು ಮಾಡಿದ್ರಲ್ಲ, ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲ, ಅವ್ರದ್ದು ಟೋಟಲ್ ತಪ್ಪು ರೀ. ಅವ್ರಿಗೆ ಒಂದು ಪ್ಲ್ಯಾನ್ ಇಲ್ಲ, ಏನಿಲ್ಲ. ಯಾವುದ್ರಿ ಇದು ಕರ್ಮ? ಇವರು ಮಕ್ಳುಗಳಿಗೆಲ್ಲ ಅವ್ರಿಗೆ ಯಾರಿಗೆ ಕೊಡ್ತಾರೆ? ಇವರು 10 ಲಕ್ಷ ಘೋಷಣೆ ಮಾಡೋರಲ್ಲ, ಯಾಕೆ ಅವ್ರು ದುಡಿಯಲ್ವ ಅವರು? ಅಲ್ಲ, ಜೀವ ಅಲ್ಲ, 10 ಲಕ್ಷ ದುಡಿಯಲ್ವಾ? 1 ಕೋಟಿ ಕೊಟ್ರೂ ಕಮ್ಮಿನೇ ಅವರಿಗೆ ಅಲ್ವಾ? ಎಲ್ಲ ಯಂಗ್ಸ್ಟಾರ್ಗಳು. ಇವ್ರೇನು ಇನ್ನೊಂದು 2-3 ವರ್ಷ ಇರ್ತಾರೆ, ಹೋಯ್ತಾರೆ. ಅವ್ರ ಕತೆ ತುಂಬ ಅನ್ಯಾಯ. ಈ ಸರ್ಕಾರದೇ ತಪ್ಪು. ಜನನೂ ಕೂಡ RCB ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡು ಹುಚ್ಚದ್ದು ಬರೋದು ಸರಿನಾ ತಪ್ಪ? ಸರಿ, ಒಂದು ಹೇಳ ಜೀವನ ಮಾಡೋದ್ಬಿಟ್ಟು ಕೇಳಿ. ಅದಕ್ಕೆ ಉತ್ತರ ಏನಂತಂದರೆ, ಸರ್ ನಾವು 18 ವರ್ಷದಿಂದ ಕಾಯ್ತಾ ಇದ್ವಿ, ಕಪ್ ಗೆಲ್ಲುತ್ತೆ. ಎಷ್ಟು ಜನ ಯಾವ್ಯಾವ ರೀತಿ ಕಿಂಡಲ್ಗಳು ಮಾಡೋರು ನಮ್ಮ ಟೀಮ್ನ, ಅಲ್ವಾ? ನಿಜಾನಾ? ಅದು ಏನಿರುತ್ತೆ ಅಂದರೆ, ಆ ಕಪ್ ಗೆದ್ದಿದ್ದ ಖುಷಿಗೆ ಏನು ಮಾಡ್ತಾರೆ ಜನಗಳು, ಅಭಿಮಾನಿಗಳು. ಪಾಪ ನಮ್ಮ ಸ್ಟಾರ್ ನೋಡಬೇಕು, ನನ್ನ ಪ್ಲೇಯರ್ ನೋಡಬೇಕು, ಅದೊಂದು ಖುಷಿ ಇದ್ದೇ ಇರುತ್ತಲ್ಲ. ನೋಡಿ, ಅಲ್ಲಿ ಹೆಣ್ಮಕ್ಳೆಲ್ಲ ತುಂಬ ಜನ ಬಂದವ್ರೆ. ನೀವು ನಂಬ್ತೀರಾ? ಉಮ್ಮಟಾಗಿಸು ಆ ಕಡೆ ಚಾಮರಾಜಪೇಟೆಲ್ಲ ಬರೀ ಹೆಣ್ಮಕ್ಳೇ RCB ಅಂತ ಕೂತ್ಕೊಂಡು ಹೋಗ್ತಾಯಿದ್ವಿ. ಬರೀ ಹೆಣ್ಮಕ್ಳು, ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳೇ ಜಾಸ್ತಿ. ಅವ್ರಿಗೆ ಅಲ್ಲಿದ್ದಿದ್ದು ಏನಂದರೆ ಪ್ರೇಮ, ನಮ್ಮ ಟೀಮ್ ಗೆಲ್ತಲ್ಲ ಅನ್ನೋ ಖುಷಿನ ಹಂಚ್ಕೊಳ್ಳೋಕೆ ಹೋಗಿ ಅವರು ಎಡವಟ್ಟು ಮಾಡ್ಕೊಂಡ್ರು. ಬಟ್ ಈ ಸರ್ಕಾರದೇ ಹೊಣೆ ಇದು, 100% ಹೇಳ್ತೀನಿ. ಸರ್ಕಾರದ ಹೊಣೆ ಖಂಡಿತ ತಪ್ಪು ರೀ. ಇವರು ದಯಾನಂದ್ ಸಾಗರ್ ಅವ್ರೇನು ಮಾಡಿದ್ದಾರೆ? ಸಾರಿ, ದಯಾನಂದ್ ಅವರು ಕಮಿಷನರ್ ಆಗಿ ಅವ್ರೇನು ಮಾಡೋಕ್ಕಾಗತ್ತೆ?
ಇವ್ರು ಅದಕ್ಕೆ ಮುಂಚೆನೇ ಇನ್ಫಾರ್ಮ್ ಮಾಡಬೇಕಾಯ್ತು. ಸಪೋಸ್ ಕಪ್ ಗಿಪ್ ಗೆದ್ದರೆ ನಾನು ಈ ಥರ ಹಿಂಗೆ ಫಂಕ್ಷನ್ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಕೇರ್ಫುಲ್ಲಾಗಿ ಇದು ಮಾಡಿ ಹ್ಯಾಂಡ್ಲ್ ಮಾಡಿ ಅಂತ ಅಂದ್ಬಿಟ್ಟು ಏನು ಹೇಳಿದೆ ದಿಢೀರ್ ಅಂದ್ಬಿಟ್ಟು ಇದು ಮಾಡಿದಾಗ ಪೊಲೀಸ್ನವ್ರು ಏನು ಮಾಡೋಕ್ಕಾಗತ್ತೆ? ನಿಜ ಅಲ್ವಾ? ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ ಸರ್, ಇವ್ರದ್ದೇ ತಪ್ಪು. ಯಾರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾರು ಆರ್ಗನೈಸ್ ಮಾಡಿದ್ರೋ ಅವ್ರದ್ದು ಪ್ಲಸ್ ಸರ್ಕಾರದೇ ತಪ್ಪು. ಇದೊಳ್ಳೆ ಅಷ್ಟೇ. ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀನಿ.